ಕಾರಣ ಉಂಟು. ಹೌದಾ ಮಗಳೇ? ಒಂದು ಆಸೆಯನ್ನು ಇರಿಸಿಕೊಂಡು ಬಂದಿದ್ದೇನೆ. ಅಲ್ಲ, ನೀನು ಬರುವಾಗ ಏನಾದರೂ ಒಂದು ಆಸೆಯನ್ನು ಇರಿಸಿಕೊಂಡೇ ಬರುವವಳು. ಇವತ್ತು ಕೂಡ ನಿನ್ನ ಆಸೆ ಉಂಟಾ? ನಿಜ. ಎಂತದ್ದೇ? ಅರಮನೆಯಲ್ಲಿ ಇದ್ದೇನೆ. ಅದೆಷ್ಟೋ ದಿನಗಳು ಸಂದು ಹೋದು ಅರಮನೆಯಲ್ಲಿ ಇದ್ದುಕೊಂಡು ಮನಸ್ಸಿಗೂ ಒಂದು ರೀತಿಯಂತ ಬೇಸರ. ಹೌದಪ್ಪ. ಅಲ್ಲ ಮಗಳೇ, ಅರಮನೆಯಲ್ಲಿ ನೀನು ಒಬ್ಬಂಟಿಯಾಗಿ ಇರುವುದಲ್ಲ, ನಿನ್ನ ಜೊತೆಯಲ್ಲಿ ಅನೇಕ ಸಖ್ಯರೆಲ್ಲ ಇದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ವನವನ್ನೆಲ್ಲ ಸುತ್ತಾಡುತ್ತಾ ಕಾಲಹರವನ್ನು ಮಾಡುತ್ತಾ ಇದ್ದಿ, ಬೇಸರವನ್ನು ಕಳೆಯುತ್ತಾ ಇದ್ದಿ. ಎಂತದ್ದೇ ನಿನಗೆ ಬೇಸರ? ಅದು ಬಲು ದಿನವಾಯಿತು. ಅದೆಷ್ಟೋ ಸಮಯಗಳು ಕಳೆದು ಹೋಯಿತು ವಿಹಾರವನ್ನು ಮಾಡಿ. ಅಪ್ಪಯ್ಯ, ಎಷ್ಟಾದರೂ 4 ಗೋಡೆಯ ಮಧ್ಯದಲ್ಲಿ ಇರುವುದು ತಾನೆ. ಸಖಿಯರಿದ್ದಾರೆ, ಕಾಲ ಕಾಲಕ್ಕೆ ಬೇಕಾದುದನ್ನು ಒದಗಿಸಿಕೊಡುತ್ತಾರೆ. ಮನಸ್ಸಿಗೆ ಬೇಸರವಾದ ಕಾಲದಲ್ಲಿ ಸಂಗೀತವನ್ನು ಹೇಳಿಯೋ ಅಲ್ಲ, ಏನಾದರೂ ಕಥೆಯನ್ನು ಹೇಳಿಯೋ, ಇಲ್ಲ ನೃತ್ಯ ಮಾಡಿ ಆದ್ರೂ ಹೌದು, ನನ್ನ ಮನಸ್ಸನ್ನು ಸಂತೋಷಗೊಳಿಸ್ತಾ ಇತ್ತು. ಆದರೆ ಅದೆಲ್ಲವೂ ನೋಡಿ ಕೇಳಿ ಸಾಕಾಗಿ ಎಲ್ಲ ಬೆರಗಾಗಿ ಹೋಗಿದೆ. ಹೌದು, ಬೇಸರ ಆಗಿದೆ ಮನಸ್ಸಿಗೆ. ನಿಜಪ್ಪ. ಮತ್ತೆ ಹಾಗಿದ್ದುಕೊಂಡು ನಾನೊಂದು ತೀರ್ಮಾನವನ್ನು ಮಾಡಿಕೊಂಡು ಬಂದಿದ್ದೇನೆ. ಓ, ನೀನು ಬಂದದ್ದು ಮಾತ್ರ ಅಲ್ಲ, ಆಲೋಚನೆ ಮಾಡಿದ್ದು ಮಾತ್ರವಲ್ಲ, ತೀರ್ಮಾನವನ್ನು ಮಾಡಿಕೊಂಡು ಬಂದಿದ್ಯಾ? ನಿಜ. ಎಂತದ್ದೇ? ಒಪ್ಪಿಗೆಗಾಗಿ, ನಮ್ಮ ಅಪ್ಪಣೆಗಾಗಿ ನಮ್ಮ ಬಳಿಗೆ ಬಂದದ್ದು. ಹೌದೇ? ಅಪ್ಪಯ್ಯ, ನಾನು ಅಪ್ಪಯ್ಯ ಇದು ಎಂತದ್ದೇ? ಬೆರವನ್ನು ಮುರಿಯುತ್ತೇನೆ. ಇಲ್ಲಪ್ಪ, ನನ್ನಪ್ಪನ ಬೆರಳ ಮೇಲೆ ಮುರಿಬೇಕಾಗ್ತದೆ. ವಿಷಯ ಹೇಳುವುದಕ್ಕೆ ಪ್ರಾರಂಭ ಮಾಡುದು ಹೇಗೆ ಅಂತ ಗೊತ್ತಾಗುದಿಲ್ಲ. ವಿಷಯ ಹೇಳಲಿಕ್ಕೆ ಎಲ್ಲಿಯಾದ್ರೂ ನಿಮ್ಗೆ ಸಿಟ್ಟು ಬಂದ್ರೆ ಹೌದು, ಎಲ್ಲಾದ್ರೂ ನನ್ನ ಬೈತ್ರಿ ಹೇಳುವುದು ನನ್ನ ಮಗಳಲ್ಲೇ. ಹೌದು, ಖಂಡಿತ ಸಿಟ್ಟಾಗುವುದಕ್ಕೆ ಸಾಧ್ಯವಿಲ್ಲ. ಅಷ್ಟು ಅಕ್ಕರೆಯಿಂದ ಸಾಕಲಿಲ್ವೇ ನಿಮ್ಮನ್ನು? ಹೌದಪ್ಪ. ಅಪ್ಪ, ನಾನು ನೀನು ನೀರಾಟಕ್ಕೆ ಹೋಗಬೇಕು ಅಂತ, ಜಲಕೇಳಿಗೆ ಹೋಗಬೇಕೆಂತ ಆಸೆ ನಿಲ್ಲಿಸಿಕೊಂಡಿದ್ದೇನೆ. ಅಪ್ಪಯ್ಯ, ನೀವು ಮನಸ್ಸಿದ್ದು ನನ್ನನ್ನು ಕಳೆದುಕೊಟ್ಟಿರಿಂದಾದ್ರೆ ಮಾತ್ರ ಅದೆಷ್ಟು ದಿನ ಆಯ್ತು ನಾನು ಜಲಕೇಳಿಯನ್ನು ಆಡದೆ. ಅದಕ್ಕೆ ನೀರಾಟ ಆಡಬೇಕು. ನಿನ್ನೆ ಹೋಗ್ಲಿಲ್ವಾ ನೀವು? ಎಲ್ಲಿಗೆ? ಮೊನ್ನೆ. ಎಷ್ಟು ದಿವಸ ಆಯ್ತು? ಹೌದು. ಹೌದಾ? ಮನಸ್ಸಿನ ಬೇಸರ ಕಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಒಳ್ಳೆಯದು. ಮಗಳೇ, ತೊಡೆಯೊಳಗೆ ಸಂತೋಷ ಆಯ್ತು. ಇಲ್ಲ ಅಂತ ಮಾತ್ರ ಹೇಳಬಾರ್ದ ಮಗಳೇ, ನಿನ್ನ ಮಾತನ್ನು ಕೇಳುವಾಗ ಉಂಟಲ್ಲ, ನನಗೂ ಬಹಳ ಸಂತೋಷವಾಗುತ್ತಾ ಉಂಟು. ಸಂತೋಷ ಆಯ್ತಪ್ಪ. ಅಯ್ಯೋ, ನನ್ನಪ್ಪಲ್ಲ, ನಾನು ಇರುವುದು ನನಗೆ ಒಬ್ಬಳು ಮಗಳು. ಹೌದು, ಅವಳ ಕಷ್ಟವನ್ನು ನಿವಾರಣೆ ಮಾಡಿಕೊಡಬೇಕಾದ್ದು ತಂದೆಯಾದಂತಹ ಕರ್ತವ್ಯ ನನ್ನದಲ್ವೇ? ನಿಜ. ನನ್ನ ಮಗಳ ಸಂತೋಷವೇ ನನ್ನ ಸಂತೋಷ ಅಂತ ನೀವು ತೀರ್ಮಾನ ಮಾಡಿಕೊಂಡಿದ್ದೇನೆ. ಅಯ್ಯೋ, ನಾನು ದೊಡ್ಡ ಭಾಗ್ಯವಂತೆ. ಈ ರೀತಿಯಾದ ಅಪ್ಪ ಎಲ್ಲರಿಗೂ ಸಿಗುವುದಕ್ಕುಂಟ ಸಿಗಬೇಕಂತ ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆದ್ರೆ ಆ ಭಾಗ್ಯ ನನಗೆ ಸಿಕ್ಕಿದೆ. ಒಳ್ಳೆದಾಗಲಿ. ಮಗಳೇ, ಈಗ ನಿಮಗೆ ಜಲಕೇಳಿಗೆ ಹೋಗಬೇಕು. ಜಲಕೇಳಿಗೆ ಅಷ್ಟೇ ಅಲ್ವಾ? ಮತ್ತೆ ನಿನ್ನ ಅಪ್ಪನ ದಾನ ಕಿತ್ಕೊಂಡು ನಿನ್ನ ಕಳಿಸಿಕೊಡದಿರ್ತೇನೋ? ಖಂಡಿತವಾಗಿ ನಿನ್ನನ್ನು ಕಳಿಸಿಕೊಡ್ತೇನೆ. ನಾನು ಎಲ್ಲಿಗೆ ಹೋಗುದು? ಎಲ್ಲಿಗೆ ಅಂತ ಕೇಳಿ ಆಯ್ತಲ್ಲ ನಿಮಗೆ. ನೇರ ನೀನು ಒಬ್ಬಂಟಿಯಾಗಿ ಹೋಗುವುದಾ? ಒಬ್ಬಳೇ ಹೋಗುವುದಾ? ಅಲ್ಲ, ನಿನ್ನ ಜೊತೆಯಲ್ಲಿ ನೀನು ಒಬ್ಬಳು ಹೋಗುವುದಲ್ಲ, ನಿನ್ನ ಜೊತೆಯಲ್ಲಿ ನಮ್ಮ ಸಖ್ಯರೆಲ್ಲ ಇದ್ದಾರಲ್ಲ, ಅವರನ್ನೆಲ್ಲ ನಿನ್ನ ಜೊತೆಯಲ್ಲಿ ಕಳಿಸಿಕೊಡ್ತೇನೆ ಸುತ್ತಾಡುವುದಕ್ಕೆ, ನೀರಾಟ ಆಡುವುದಕ್ಕೆ. ಸಾಕಾಗುವುದಿಲ್ಲ ಅಪ್ಪಯ್ಯ. ಯಾಕೆ? ಬೇರೆ ಬೇರೆ ಕಡೆಗಳಲ್ಲಿ ನೀನು ಸುತ್ತಾಡುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆಗ ಕೂಡದಲ್ವ? ತೊಂದರೆ ಬರಬಾರದು. ಕಾಡು ಪ್ರದೇಶ, ನಿರ್ಜನ ಪ್ರದೇಶ, ನಾವು ಜಾಗೃತರಾಗಿರಬೇಕು. ಅದಕ್ಕಾಗಿ ವೀರ ಭಟ್ರನ್ನು ಕೂಡ ದೂರ ದೂರ ಪ್ರದೇಶದಲ್ಲಿ ನಾನು ಕಳಿಸಿಕೊಡ್ತೇನೆ ನಮ್ಮ ರಕ್ಷಣೆಗೆ ಬೇಕಾಗಿ. ರಕ್ಷಣೆಗಾಗಿ. ಮತ್ತೆ ಮಗಳೇ, ಅಪ್ಪಯ್ಯ, ಆದಷ್ಟು ಬೇಗ ಹೋಗಿ ನೀರಾಟವನ್ನಾಡಿ ವನವನ್ನೆಲ್ಲ ಸುತ್ತಿ ಸಂಜೆಯಾಗುವುದರ ಒಳಗೆ ಅರಮನೆಗೆ ಬಂದು ಸೇರಲೇಬೇಕು. ಹೌದು, ಆಯ್ತಲ್ಲ? ಅಪ್ಪಯ್ಯ, ನೀವಾಗ ಕರೀತೀರಾ ನಾನು ಕರೀಬೇಕಾ? ಎಂತದ್ದನ್ನು? ಸಖಿಯರನ್ನ. ಹೌದು, ಅದು ನೀನಾಗಿ ಕರೆದ್ರೆ ಒಳ್ಳೇದಲ್ವೇ? ಹೌದಪ್ಪ. ಮಗಳೇ, ಆದಷ್ಟು ಬೇಗ ಬರಬೇಕು.
ಹಾಗೆ ನಿನ್ನನ್ನು ಕಲಿಸ್ಲಿಕ್ಕೆ ನನಗೆ ಮನಸ್ಸು ಬರುವುದಿಲ್ಲ. ನಾನು ಬರ್ತೇನಲ್ಲ, ಬರಬೇಕು, ಅಲ್ಲೇ ಇರುವುದಕ್ಕೆ ಹೋಗುದಲ್ಲ, ಕತ್ತಲಾಗುವವರೆಗೂ ಸುತ್ತಾಡ್ತಾ ಇರುವುದಲ್ಲ. ಇಲ್ಲ ಬೇಗ ಬಂದು ಬಿಡ್ತೇನೆ, ಬೇಗ ಬಂದು ಬರಬೇಕು, ಬೇಗ ಬಂದು ಅದನ್ನು ಮತ್ತೆ ಹಾಗೆ ಕಾರ್ಯಕ್ರಮವಾಗಿ ಮಾಡಿಕೊಡು. ಅಪ್ಪ ಅಪ್ಪ ಅಪ್ಪನೇ ಇಟ್ಟಿದ್ದಾರೆ, ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಂತ ನಾನು ಒಳ್ಳೆ ಹೋಗುವುದೇ? ಎಲ್ಲಿದ್ದೀರ ಒಯ್ಯ ನೀನು ಓಡೋಡಿಕೊಂಡು ಬಂದಿರಿ. ನಾನೀಗ ಕುಣಿದು ಎಂದು ಎಂದಿಗೆ ಹೋಗುವ ಪಾರಸಗೆ 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 ಮಂದರ
ಆನಂದ, ಸರಿ. ಅಯ್ಯೋ ಸಂತೋಷ, ಹೌದಾ? ಉಲ್ಲಾಸ, ಯಾಕೆ ಅಂತ ಬೇಕಲ್ಲ? ಸೂರ್ಯನ ಕಿರಣ, ಹೌದು. ಅದರಿಂದ ರಕ್ಷಣೆ, ಹೌದು. ನಮ್ಮ ಸೌಂದರ್ಯ ಅಕ್ಷಯ ಆಗಬೇಕು ಹೌದು. ಎನ್ನುವಂತ